ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವರ್ಷ ವಿನು ಯೂಟ್ಯೂಬ್ ಚಾನಲ್. ಇವತ್ತಿನ ಪಯಣ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ. ನಮ್ಮನೆ ಹತ್ರನೇ ಇರೋ, ನಮ್ಮನೆ ಹತ್ರ ಅಂದರೆ ಒಂದು 2 ಸ್ಟಾಪ್ ಮುಂದೆ ಹೋಗಬೇಕು. ಅಲ್ಲೇ ಆರ್ಮುಗ ಟೆಂಪಲ್ ಇದೆ. ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ನಮ್ಮನೆ ಹತ್ರನೇ ಇರೋ ಆರ್ಮುಗ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ನನ್ನ ಫ್ರೆಂಡು, ಅಲ್ಲಿ ನಮ್ಮ ಅಕ್ಕ ಮತ್ತು ಮಕ್ಕಳು, ಅವ್ರ ದೊಡ್ಡಮ್ಮ, ಇಷ್ಟು ಜನ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಮ್ಮ ಮನೆಯಿಂದ ಒಂದು 2 ಸ್ಟಾಪ್ ನೆಕ್ಸ್ಟಲ್ಲಿ ಇರೋದು ಆ ಟೆಂಪಲ್ಗೆ. ಅರ್ಧ ಬಸ್ಸಲ್ಲಿ ಬಂದರೆ ಇನ್ನು 1 ಕಿಲೋಮೀಟರ್ಷ್ಟು, 1 ಕಿಲೋಮೀಟರ್ ಅಥವಾ 1.5 ಕಿಲೋಮೀಟರ್ಸ್ ಅಷ್ಟು ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ ಅಲ್ವೇನೆ. ಎಷ್ಟು ಗಂಟೆಗೆ ಬೆಳಗ್ಗೆ ಪೂಜೆ ಮಾಡಿದೆ? 12 ಗಂಟೆ. ನಮ್ಮದೆಲ್ಲ ಪೂಜೆ ಗೀಜೆ ಎಲ್ಲ ಆಗೈತೆ. ನಿಮ್ಮ ಮನೇಲೆಲ್ಲ ಹಬ್ಬ ಹೆಂಗೆ ನಡೀತಿದೆ ಏನು ಅಂತೇಳಿ ಹೇಳಿ. ನಾವು ಚಿಕ್ಕವ್ರು ಇರಬೇಕಾದ್ರೆ ಗಾಡಿ ನಾನು ಮದುವೆ ಆಗೋ ವರ್ಷದ ತನಕನೂ ನಾನು ಎಳ್ಬಿರ್ಸ್ಕೊತಾ ಇದ್ದೆ. ಈಗ 2 ವರ್ಷದಿಂದ ಮಿಸ್ ಆಗೈತೆ. ನೀನು? ನಾನು ಯಾವತ್ತೂ ಆ ಥರ ಮಾಡ್ತೀನಿ. ಊರ ಕಡೆ ಆದರೆ, ಹಳ್ಳಿಗಳ ಕಡೆ ಆದರೆ ದನ ಹಸು ಕರುಗಳನ್ನ ಕಿಚಾಯಿಸೋದು, ಮತ್ತು ಹೆಣ್ಮಕ್ಳಿಗೆ ಒಂಥರ ಹಬ್ಬ ಆದರೆ ಗಂಡು ಮಕ್ಳಿಗೆ ಒಂಥರ ಹಬ್ಬ. ಹೆಣ್ಮಕ್ಳುಗಳು ಮನೆಗೂ ಹೋಗಿ ಬಾಯ್ಕೊಂಡು ಅವ್ರ ಮನೇಲಿ ಮಾಡಿರ್ತಾ ಎಳ್ಳು ಪ್ಯಾಕೆಟ್ಸ್ನ ಮನೆಗೂ ಹಂಚೋದು. ಗಂಡು ಮಕ್ಳಿಗಾದರೆ ದನ ಕರುಗಳನ್ನ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಅಲ್ವಾ. ನಿಮ್ಮೂರ ಕಡೆ ಎಲ್ಲ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮಗೆ ಈ ಥರ ದನ ಕರುಗಳನ್ನ ಕಿಚಾಯಿಸೋದು, ಅಥವಾ ಅದೇನಾದ್ರು ನೋಡಿದ್ಯಾ? ಅವಾಗ ಮಂಡ್ಯದಲ್ಲಿ ಇರ್ಬೇಕಾದ್ರೆ ನೋಡಿದ್ದೆ ಅಷ್ಟೇ. ಇವಾಗಿಲ್ಲ, ಹೋಗಿಲ್ಲ ಊರ ಕಡೆ. ನಾನು ಹೋಗಿಲ್ಲ, ಸುಮಾರು ಒಂದು 5-6 ವರ್ಷದ ಮೇಲಾಗೈತೆ. ನಾನು ಚಿಕ್ಕ ವಯಸ್ಸಲ್ಲಿ ಅದೆಲ್ಲ ಒಂಥರ ಮೆಮೊರಿ ಅಲ್ವಾ. ಇವಾಗೆಲ್ಲ ನೋಡಬೇಕು ಅಂದರೂ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಬಿಡಿ ಆ ಥರ. ಎಲ್ಲೋ ಎಷ್ಟೋ ಕಿಲೋಮೀಟರ್ಗಳಿಗೆ ಒಂದು ಮನೇಲಿ ಒಂದು ಹಸು ಇರೋದೇ ಹೆಚ್ಚು ಬೆಂಗಳೂರಲ್ಲಿ. ಹಳ್ಳಿಗಳ ಕಡೆ ಆದರೂ ಮನೇಲಿ ಇರುತ್ತಲ್ಲ, ಅರ್ಧ ಕಾಂಪಿಟೇಷನ್ ಮೇಲೇ ಹಸು ದನ ಕರುಗಳನ್ನ ಚೆನ್ನಾಗಿ ರೆಡಿ ಮಾಡಿ ಕಿಚ್ಚಾಯಿಸೋದು ಮಾಡ್ತಾರೆ. ಆ ಕಿಚ್ಚಾಯಿಸಿದ್ಮೇಲೆ ಆ ಬೂದಿ ಮೇಲ್ಗಡೆ ಮನೇಲಿರೋ ಕುರಿಗಳು ಆಡುಗಳನ್ನ ಎಲ್ಲನೂ ತುಳಿಯೋಕೆ ಬಿಡ್ತಾರೆ. ಅದೆಲ್ಲ ಒಂಥರ ಚೆಂದ. ಎಷ್ಟು ಬೆಂಕಿ ಮೇಲಿಂದ ಆರ್ತು ನಮ್ಮನೆ ದನ ಕರು ಅಂತೆಲ್ಲ ಚೆನ್ನಾಗಿರುತ್ತೆ. ಅಂತೀವಿ ಹಳ್ಳಿಯಲ್ಲಿರೋರು ಚೆನ್ನಾಗಿ ಇದನ್ನೆಲ್ಲ ಫೀಲ್ ಮಾಡ್ತಿರ್ತಾರೆ. ಪ್ರತಿ ವರ್ಷ ಫೀಲ್ ಮಾಡ್ತಿರ್ತಾರೆ. ಪ್ರತಿ ವರ್ಷ ಒಂದು ಹೊಸದೇನೋ ಬರ್ತಾನೆ ಇರುತ್ತೆ ಅವರಿಗೆ ಅಲ್ವೇನೆ. ವಿನೋ ಅವರು ಮನೇಲೇ ಇದ್ದಾರೆ, ಭಾವನು ಡ್ಯೂಟಿಗೆ ಹೋದರು. ಇನ್ನು ನಾವು ಮಾತ್ರ. ಅಮ್ಮ, ನಿಮ್ಮೂರ ಕಡೆ ಎಲ್ಲ ದನ ಕರುಗಳನ್ನ ಹೆಂಗೆ ಕಿಚಾಯಿಸ್ತಿದ್ರು? ಹಾಂ, ಜಂಪ್ ಮಾಡಬೇಕು. ಅವ್ರ ಜೊತೆ ದನ ಹಿಡ್ದಿರೋರು ಜಂಪ್ ಮಾಡಬೇಕು. ಹಾಂ, ಯಾವ್ಯಾವ ಥರ ನಡೀತಿತ್ತು ಅದೆಲ್ಲ ಹೇಳಿ. ಯಾವ್ಯಾವ ಥರ ಅಂತ ಹೇಳಿ ಅಲ್ಲ, ಹೆಂಗೆ ಏನಾದ್ರೂ ಮಧ್ಯ ಬೆಂಕಿ ಹಾಕ್ತಾರೆ, ಅದ್ರ ಮೇಲೆ ಹಾರಿಸ್ತಾರೆ ಹಸುಗಳನ್ನ, ಕುರಿಗಳು. ಅದ್ರ ಮಧ್ಯೆ ನೀವು ಹಾರ್ಬೋದು, ನಾವು ಹಾರ್ಬೋದು. ಕಾಲ್ಗಿಲ್ ಏನಾದ್ರೂ ಸಿಪ್ಪಾದ್ರೆ ನಿಮ್ಮ ಖುಷಿಗೆ ನೀವು ಬೀಳ್ಬೋದು ಬೆಂಕಿ ಮೇಲೆ ಆರಾಮಾಗೆ. ಶನಾ, ಹಾಯ್ ಮಾಡು. ಹಾಯ್. ಇಲ್ಲಿ ಹೇಳಿ. ಮಕರ ಸಂಕ್ರಾಂತಿ ಬಗ್ಗೆ ನಿಮ್ಮ ಅನುಭವ ಏನಾದರೂ ಇದೆಯಾ? ಅಂದರೆ ಏನಾದರೂ ಮರೆಯೋಕ್ಕಾಗದೇ ಇರೋ ಅನುಭವ, ಈ ಹಬ್ಬದ ದಿನ ಈ ಥರ ಆಗಿತ್ತು ಅನ್ನೋದೇನಾದರೂ ಇದೆಯಾ? ಏನಿಲ್ವಾ? ನೀವು ನೋಡಿದ್ದೀರಾ ಲೈವ್ ಆಗಿ ದನ ಕರು ಕಿಚಾಯಿಸೋದನ್ನ? ನೋಡಿದ್ದೀರಾ? ಎಷ್ಟು ವರ್ಷ ನೋಡಿದ್ದೀರಾ? ತುಂಬ ವರ್ಷ ಲೆಕ್ಕ ಇಲ್ಲ. ಗ್ಯಾಪ್ ಬಿಟ್ಟು ನೋಡಿದ್ದೀವಿ. ಗ್ಯಾಪ್ ಬಿಟ್ಟು ತುಂಬ ವರ್ಷ ಬೆಂಗಳೂರಲ್ಲಿ ಏನು ನೋಡೋದು? ಹೌದು, ಬೆಂಗಳೂರಲ್ಲಿ ಯಾವಾಗಲೇ ಹೇಳ್ದಂಗೆ ಒಂದು ಅದೆಷ್ಟೋ 100 ಕಿಲೋಮೀಟರ್ಗೋ ಅಥವಾ ಅದೆಷ್ಟೋ ಕಿಲೋಮೀಟ್ರಿಗೆ ಒಂದು ಮನೆಗೆ ಒಂದು ಹಸು ಇರೋದೇ ಡೌಟು. ಇರೋದು ಇಲ್ಲ ಅಂತ ಅಂದ್ಕೊಳ್ಳಿ. ಎಲ್ಲೋ ಒಂದು ಕಡೆ ಸ್ವಲ್ಪ ಹಳ್ಳಿ ವಾತಾವರಣ ಇರೋ ಏರಿಯಾಗಳಲ್ಲಿ ಮಾತ್ರ 1-2 ಮನೆಗಳಲ್ಲಿ ಹಸು ಇರುತ್ತೆ. ಇಲ್ಲಾಂದರೆ ಅದು ಇಲ್ಲ ಅಲ್ವಾ? ಕಿಟನ್ ಹಾಯ್ ಮಾಡು. ಹಾಯ್ ಏನು ಹುಸ್ಸು. ಅದಕ್ಕೆ ನಾನು ಸ್ತ್ರೀ ಶಕ್ತಿ ಸಂಘದವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇವ್ರನ್ನ ಕನ್ಸಿಡರ್ ಮಾಡಬೇಕಂದ್ರೆ ಟೋಟಲ್ ಒಂದು 6 ಜನ ದೇವಸ್ಥಾನಕ್ಕೆ 1.5 ಕಿಲೋಮೀಟರ್ ಆಗುತ್ತೆ ಅಲ್ವಾ. 1.5 ಕಿಲೋಮೀಟರಷ್ಟು ನಡ್ಕೊಂಡು ಬಂದರೆ ಟೆಂಪಲ್ ಸಿಗುತ್ತೆ. ಚೆನ್ನಾಗಿದೆ. ನೀವು ಗೂಗಲೆಲ್ಲ ಸರ್ಚ್ ಮಾಡಿ ಆರ್ಮುಗ ಟೆಂಪಲ್ ಅಂತೇಳಿ, ಚೆನ್ನಾಗಿದೆ. ಯೂಶ್ವಲಿ ಗೊತ್ತಿರೋರಿಗೆ ಓಕೆ. ಆರ್ಮುಗ ಟೆಂಪಲ್ ಎಲ್ಲಿದೆ ಏನು ಅಂತೇಳಿ ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಹೇಳಿದ್ದು ನಾನು.
ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮುತ್ತ ಕೊಡು, ಮುತ್ತ ನನಗೆ ಮುತ್ತ ಮುತ್ತ ಇಲ್ಲಿ ಮುತ್ತ. Yes, Papa. Eating sugar, no, Papa. Telling lies, no, Papa. Open your mouth. Ha ha ha. Baby shark. ಇವನು ಕರೆಕ್ಟಾಗಿ 2.5 ವರ್ಷ. ಬೇಬಿ ಶಾರ್ಕ್ ಬೇಬಿ ಶಾರ್ಕ್ ಇರ್ಬೋದೇನೋ. ಆಗಲೇ ರೈಮ್ಸು ರಿಯಾಕ್ಷನ್ಸು ಎಲ್ಲ ಚೆನ್ನಾಗಿ ಕೊಡ್ತಾರೆ. ಮಾಮಿ ಶಾರ್ಕ್ ಹಾರ್ಟ್ ತೋರಿಸ್ಬಿಡು, ಹಾರ್ಟ್ ತೋರಿಸ್ಬಿಡು, ಹಾರ್ಟ್ 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 ಸ್ಮೈಲ್. ಐ ಲವ್ ಯು ಅನ್ನು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅನ್ನು, ಐ ಲವ್ ಯು. ಹಾರ್ಟ್ ತೋರಿಸ್ದೆ, ಐ ಲವ್ ಯು ಅನ್ನು, ಐ ಲವ್ ಯು. ಸುಬ್ಬ ಸುಬ್ಬ. ಪ್ರಕೃತಿ ಸ್ವಲ್ಪ ನಿಧಾನಕ್ಕೆ ಹೋಗಮ್ಮ. ಕೇಳ್ಕೊಂಡಿದ್ಯಾ ಒಂದು ಸಾಂಗು? ಇವು ಯಾವ ಗ್ರೌಂಡ್ ಅಂತ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತಾವ್ರೆ. ಅಲ್ಲಿ ಇದು ಮಾಡ್ತಾವ್ರೆ ನೋಡಿ, ಗೋಬಿ ಮತ್ತೆ ಎಗ್ ರೈಸ್. ಏಯ್ ಸುಮ್ಮನಿರು, ಪೂಜೆ ಮಾಡಿದ್ದೀವಿ, ಯಾವ ಗೋಬಿನೂ ಬೇಡ ಎಗ್ ರೈಸ್ ಬೇಡ. ನೆನ್ಪು ಮಾಡ್ಬಿಟ್ರೆ ಆಮೇಲೆ ತಿನ್ನಬೇಕು ಅಂತಲೇ ಅನಿಸುತ್ತೆ. ಅರ್ಧ ನಡ್ಕೊಂಡು ಬಂದ್ವಿ ಅಲ್ವಾ, ಇನ್ನು ಸ್ವಲ್ಪ ದೂರ ಅಲ್ಲಿವರೆಗೂ ನಡ್ಕೊಂಡೋಗಿ ಆ ಗೇಟ್ ಹಾಂ ಅಲ್ಲೇ, ಹೌದು, ಆ ಯೆಲ್ಲೋ ಕಲರ್ ಗೇಟ್ ಕಾಣಿಸಿದ್ಯಲ್ಲ, ಅಲ್ಲಿಂದ ಲೆಫ್ಟಿಗೆ ಹೋದರೆ ಅದೇ ದೇವಸ್ಥಾನ. ಚಿರ್ತೇನ ನೀನು? ಚಿರ್ತೇನಪ್ಪ ನೀನು, ಬಿಳಿ ಚಿರತೆ. ಅಮ್ಮಂಗೆ ಅಲ್ಲೇ ಸುಸ್ತಾಗೋಯ್ತಲ್ವಾ, ನೀವು ಇಷ್ಟು ನಡೆಯೋಷ್ಟೊಳಗಡೆ ಅಂದ್ರೆ ತುಂಬ 2 ಕಿಲೋಮೀಟ್ರ್ ಇರ್ಬೋದೇನಲ್ಲ. ಚಿರತೆ ಬಾ ಚಿರತೆ. ಇಂದು ಬಂದು ತಲುಪಿದ್ವಿ, ಸಿಕ್ಕಾಬಿಟ್ಟೆ ಜನ ಅವರೇ ಅಲ್ವಾ. ತುಂಬ ಜನ ಅವರೇ, ಅಲ್ಲಿಂದ ನಡ್ಕೊಂಡು ಬಂದಿದ್ದಲ್ದೆ. ಅಯ್ಯೋ, ಅದಕ್ಕೆ ಇಷ್ಟು ಜನ ಕಾಣಿಸ್ತಿರೋದು. ಕರ್ಮ, ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಮತ್ತು ಇದು ದರ್ಶನ ಮಾಡೋದು ಯಾವಾಗ? ದೇವಸ್ಥಾನನೇ ಓಪನ್ ಆಗಿಲ್ವಲ್ಲ ಈ ಟೈಮ್. ನಾವು ಅಷ್ಟು ಬೇಗ ಬಂದ್ವಿ ನಡ್ಕೊಂಡು. ಆ್ಯಕ್ಚುಲಾಗಿ ಇವಾಗ ಟೈಮು 3:30 ಆಗೈತೆ, ಇನ್ನೂ 1 ಅವರ್ ವೆಯ್ಟ್ ಮಾಡಬೇಕು. 4:15ಗಂತೆ ಸಂಜೆ ದೇವಸ್ಥಾನ ಓಪನ್ ಆಗೋದು. ಅಲ್ಲೋಡು 4:15ಗಂತೆ ಅಲ್ವಾ ಈತನ್ ದೇವಸ್ಥಾನ ಓಪನ್ ಆಗೋದು. ಇವಾಗ 3:30 ಆಗೈತೆ, ಇನ್ನೂ 1 ಅವರ್ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು? ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತಾವ್ರೆ. ನಾವು ಜನ ಜಾಸ್ತಿ ಐತೆ ಅಂದ್ಕೊಂಡ್ವಿ, ಬಟ್ ಇಲ್ಲ. ಇವಾಗ 3:30 ಆಗೈತೆ ಹತ್ರ, ಅದೇ 3:40. 4:15ವರೆಗೂ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು? ಬಾ ಅಲ್ಲ ಬರೋಣ, ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಜನಗಳೆಲ್ಲ ಜಾಸ್ತಿ ಇದ್ದಾವೆ. ಅವ್ರ ಮುಂದೆ ಹೆಂಗೆ ನನ್ನ ಮಗ ಏನೇನೋ ಮಾತಾಡ್ತಾವನು ಅಂತ ಅಲ್ವನು. ದೇವಸ್ಥಾನಕ್ಕಂತ ಬಂದ್ವಾ, ಇನ್ನೂ 1 ಅವರ್ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಗೊತ್ತಾಗದೆ ಸ್ವೀಟ್ ಕಾರ್ನ್ ತಿಂತ ನಿಂತಿದ್ದೀವಿ ತಾನೇ. ಒಂದು ಗೇಮ್ ಇವಾಗ ಪ್ರಕೃತಿ, ಇರೋ ನಿಮಿಷ. ಏನು ಗೇಮ್ ಅಂದರೆ, ನಾನು 1 2 3 ಅಂತ ಹೇಳ್ತೀನಿ. ಯಾರು ಎಷ್ಟು ಕೆಟ್ಟದಾಗಿ ಮುಖ ಮಾಡೋಕ್ಕಾಗುತ್ತೋ ಅಷ್ಟು ಕೆಟ್ಟದಾಗಿ ಮುಖ ಮಾಡಬೇಕು. ಸೀರಿಯಸ್ ಆಗಿ ಆಯಿತಾ? ರೆಡಿ 1 2 3 ಅಂತೀನಿ. ಯಾರು ಎಷ್ಟು ಕೆಟ್ಟದಾಗಿ ಮುಖ ಮಾಡೋಕ್ಕಾಗುತ್ತೆ ಅಷ್ಟು ಕೆಟ್ಟದಾಗಿ ಮುಖ ಮಾಡ್ಬೇಕು. ನಾವು ಹೆಂಗೆ ಮಾಡೋದು? ಎಷ್ಟು ಕೆಟ್ಟದಾಗಿ ಮುಖ ಮಾಡೋಕ್ಕಾಗುತ್ತೆ ಅಷ್ಟು ಕೆಟ್ಟದಾಗಿ ಮುಖ ಮಾಡಬೇಕು ಅಂದರೆ ಹೆಂಗೆ ಮಾಡೋದು ಅಂತೆ. ಹೆಂಗೆ ಮಾಡೋಕ್ಕೆ ನಿನ್ಗೆ ಯಾವ ಥರ ಇದು ಕೆಟ್ಟದಾಗ ಅನಿಸುತ್ತೆ ಮುಖ ಅಂತ ಅನಿಸುತ್ತೆ ನಿನಗೆ, ಆ ಥರ ಮುಖ ಮಾಡ್ಬೇಕಾಯ್ತಾ? ನಾನು 1 2 3 ಅಂತೀನಿ, ಕೆಟ್ಟದಾಗಿ ಮುಖ ಮಾಡ್ಬೇಕು, ಸರಿನಾ? ನಾನು ಇನ್ನೂ ಶುರು ಮಾಡಿಲ್ಲ, ಅಲ್ಲೇ ಮುಖ ಕೆಟ್ಟದಾಗಿ ಮಾಡ್ಕೊಂಡಿದ್ಯಲ್ಲೇ. ಹೋಗೋ ಕಡೆ ನಾನು ಇನ್ನೂ 1 2 3 ಹೇಳಿಲ್ಲ, ಆಗಲೇ ನಿನ್ನ ಮುಖ ಕೆಟ್ಟದಾಗಿ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೇ ಪ್ರಕೃತಿ. ನಿಂದು ಕೆಟ್ಟದಾಗಿರೋದು ನಂದಲ್ಲ, ಆ ಥರ ನಿನ್ನ ಮುಖ ಇರೋದು. ನಿನ್ನ ಮುಖ ನಾನು ರೆಡಿ 1 2 3 ಅಂತ ಹೇಳಿದ ತಕ್ಷಣ ಕೆಟ್ಟದಾಗಿ ಮುಖ ಮಾಡ್ಕೊಳ್ಳಿ ಅಂದರೆ
ಆಲ್ರೆಡಿ ಮುಖ ಕೆಡ್ತ ಮಾಡ್ಕೊಟ್ಟು. ಓ ಸಾರಿ ನೀನು ಮುಖ ಇರೋದೇ ಕೆಡ್ತಾಗ ಪ್ರಕೃತಿ. ಎಲ್ಲೋ ಒಂದು ಕಡೆ ಬಂದು ಕೂತಿದ್ದೀವಿ. 4:15 ಆಗೋವರೆಗೂ ಇದೆ ನಮ್ಮ ಪರಿಸ್ಥಿತಿ. ಪ್ರಕೃತಿ ನಾವು ಬಂದಾಗ ಎಷ್ಟು ಗಾಡಿ ಇತ್ತಾ? 3 ಕಾರ್ ಇದ್ದಿದ್ದಿತ್ತು ಇಲ್ಲಿ. ಹಾಂ, ಅಲ್ಲಿ ಕಾಣಿಸ್ತಿದ್ಯಾ ಎಷ್ಟು ಜನ ಅಂದರೆ ಅವರು ಸಿಕ್ಕಾಬಿಟ್ಟೆ ಜನ ಬಂದವರಲ್ವಾ. ಇವರೆಲ್ಲ ಸ್ವಲ್ಪ ಖಾಲಿ ಆದಮೇಲೆ ನಾವು ಎದ್ದೋಗ್ಬೇಕು, ಇಲ್ಲ ಅಂದರೆ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಫ್ರೀ ಆಗಲಿ ಸ್ವಲ್ಪ ದಿನ. ಪಾಪ ಅಮ್ಮ ಸುಸ್ತಾಗಿ ಕೂತ್ಕೊಬಿಟ್ಟವ್ರು, ತೂಗುಡಿಸ್ತಾ ಇದ್ರು ಅವರು. ನಾವು ಇವಾಗ ಬಂದಿದ್ರು ಈ ಜನಗಳು ನೋಡ್ತಿದ್ದಾಗೇನೆ ಬೇಜಾರಾಗ್ಬಿಟ್ರದು ಅಲ್ವಾ. ಅಂತೂ ಇಂಥ ದರ್ಶನ ಮಾಡ್ಕೊಂಡು ಹೋಗೋಣ. ಕೃತಿ ಎಷ್ಟು ಜನ ಬಂದವ್ರೆ, ಸಿಕ್ಕಾಬಿಟ್ಟೆ ಜನ ಆಗೋವ್ರೆ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಜನಗಳೆಲ್ಲ ಹೋಗ್ತಾ ಇದ್ದಾರೆ, ನಾವು ಹೋಗಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಒಂದು ಸ್ವಲ್ಪ ಜನ ಎಲ್ಲ ಕಡಿಮೆ ಆದಮೇಲೆ ಹೋಗೋಣ, ಆಯಿತಾ? ಏನಂತೀಯ ಪ್ರಕೃತಿ? ದೇವ್ರ ದರ್ಶನ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೊಂಟ್ವಿ. ಈಗ ಟೈಮು 4:15 ಮೇಲೆ ಆಗೈತೆ. ಆಲ್ರೆಡಿ 5 ಗಂಟೆ ಹತ್ತತ್ರ ಅಲ್ವಾ? 5 ಗಂಟೆ. ಹಾಂ, 5 ಗಂಟೆ ಆಗೈತೆ. ಎಷ್ಟು ಮೆಟ್ಲಿರ್ಬೋದು ಪ್ರಕೃತಿ? ಇದೆಲ್ಲ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋದ್ಮೇಲೆ ಅಲ್ವಾ ನಮಗೆ. ಇಲ್ಲಿ ಮೇಲೆ ಹತ್ಕೊಂಡು ಹೋಗ್ಬೇಕಲ್ಲ. ಇನ್ನೂ ಇಷ್ಟು ಮೇಲೆ ಹತ್ಕೊಂಡು ಹೋಗಿ ಮೇಲೆ ಹೋಗ್ತಾನೆ ಇದು ವಿಘ್ನೇಶ್ವರನ ದೇವಸ್ಥಾನ, ಪಂಚಮುಖಿ ಗಣಪತಿ ದೇವಸ್ಥಾನ. ಚೆನ್ನಾಗಿದೆ. ಆ್ಯಕ್ಚುಲಿಗೆ ಇಲ್ಲಿ ಏನಿದೆ, ಇದು ಹುತ್ತದ ಒಳಗಡೆ ಥರದ್ರಲ್ಲಿ ಒಂದು ದೇವಸ್ಥಾನ ಇದೆ. ಸ್ಫಟಿಕಲಿಂಗ, ಪಾರ್ವತಮ್ಮ ದೇವಿ ಎಲ್ಲ ಇದ್ದಾರೆ. ಅದ್ರೊಳಗಡೆ ವಿಡಿಯೋ ಮಾಡಬಾರ್ದು ಅಂದಿದ್ದ ಕಾರಣದಿಂದ ವಿಡಿಯೋ ಮಾಡ್ಕೊಂಡಿಲ್ಲ. ಚೆನ್ನಾಗಿದೆ. ಅಂತೂ ಇಂತೂ ದೇವಸ್ಥಾನ ಬಂದು ತಲುಪಿದ್ವಿ. ದೇವಸ್ಥಾನದ ಒಳಗಡೆನೂ ಅಲೋ ಇಲ್ಲ, ಬರೀ ಮೆಟ್ಲು ಹತ್ಕೊಂಡು ಇಲ್ಲಿ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಮಾತ್ರ ವಿಡಿಯೋ ಮಾಡ್ಕೋಬೋದು. ಇಲ್ಲಿ ನೀಟಾಗಿ ಬೆಂಗಳೂರು ಕಾಣಿಸುತ್ತೆ. ಇಲ್ಲಿ ಕಾಲ್ ಭಾಗ ಅಷ್ಟೇ ಕಾಣಿಸ್ತಿರೋದು ಅಲ್ವಾ? ರಾಜೇಶ್ವರಿ ದೇವಸ್ಥಾನ, ಅಲ್ಲಿ ರಾಜೇಶ್ವರಿ ದೇವಸ್ಥಾನ ಝೂಮ್ ಹಾಕನ. ಹಾಂ, ಎಲ್ಲೈತೆ ನನಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ನಮ್ಮ ಏರಿಯಾ ರಾಜರಾಜೇಶ್ವರಿ ದೇವಸ್ಥಾನ ಅಲ್ಲ. ಎಷ್ಟು ಇಲ್ಲಿದೆ ಇದೆಲ್ಲ. ಮುಖಗಳುಳ್ಳ ಆರುಮುಗ ಟೆಂಪಲ್, ಶಿವ ದೇವಸ್ಥಾನ. ಮಾತಾಡೋದೇನಿಲ್ಲ, ಅಂತೂ ಇಂತೂ ದೇವ್ರ ದರ್ಶನ ಎಲ್ಲ ಆಯಿತು. ನಮಗಿಂತ ಮುಂಚೆನೇ ಬಂದ್ಬಿಟ್ಟಿದ್ರು. ಫೋಟೋ ತೋರಿಸೋ
ನಮಗಿಂತ ಮುಂಚೆನೇ ಬಂದು ದರ್ಶನ ಮುಗಿಸ್ಕೊಂಡಿದ್ರು. ನಾವು ಲೇಟಾಗಿ ಬಂದಿದ್ದೀವಿ. ಲೇಟಾಗಿ ಬಂದು ದೇವ್ರ ದರ್ಶನ ಎಲ್ಲ ಆಯಿತು. ಮೇಲಕ್ಕೆ ಎತ್ತಲೇ ನಾಯಿ. ದೇವ್ರ ದರ್ಶನ ಎಲ್ಲ ಮುಗೀತು. ಈಗ ಸೀದಾ ನಟರಾಜ ಸರ್ವಿಸ್ ಅನ್ಕೊಂಡು 1.5 ಕಿಲೋಮೀಟರ್ ತನಕ ನಡ್ಕೊಂಡು ಹೋಗಿದ್ದು ಮನೆಗೆ ಸೇರ್ಕೋಬೇಕಷ್ಟೇ. ಮತ್ತೆ ಏರೋಪ್ಲೇನ್ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಚೆನ್ನಾಗಾಯ್ತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮೆಟ್ಲು ಇಳ್ಕೊಂಡು ಹೋಗ್ಬಿಟ್ಟು ನೀಟಾಗಿ ಶಿಸ್ತಾಗಿ ಪಾನಿಪುರಿ ಕೊಡಿಸ್ತಾರೆ ವರ್ಷ. ಹ್ಞೂ ಹೌದಂತೆ. ಬಸ್ ಹತ್ಕೊಂಡು ಹೋಗ್ಬಿಟ್ರೆ ಸೂಪರ್ ಅದೇ. ಇಂತು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ಮನೆಗೆ ಹೊರಟಿದ್ವಿ. ನಮ್ಮ ಭಾವ ಬರ್ತಿದ್ದಾರೆ ಅಂತ ಹೇಳಿದ್ದಾರೆ, ಕರ್ಕೊಂಡು ಹೋಗೋಕೆ ಬರ್ತಿದ್ವಿ ಅಂತ. ನೋಡೋಣ, ಅವ್ರೇನಾದರೂ ಬಂದರೆ ಅವ್ರ ಜೊತೆಲಿ ಹೋಗೋದು. ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ನಮಗೆ ಇದೆಯಲ್ಲ ಬಸ್ಸಲ್ಲಿ ಹೋಗೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯನ ನಮ್ಮ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.